ನಗರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗಾಯತ್ರಿ ಭವನ ಕಟ್ಟಡಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡುವಂತೆ ಅಖಿಲ ಕರ್ನಾಟಕ ಬ್ರಹ್ಮ ಮಹಾಸಭಾದಿಂದ ಸಂಸದ ಜಿ. ಕುಮಾರ್ ನಾಯಕರಿಗೆ ಮನವಿ ಸಲ್ಲಿಸಲಾಯಿತು. ಗಾಯತ್ರಿ ಭವನ ಎಂಬ ಸಮುದಾಯ ಭವನದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, ಪ್ರಸ್ತುತ ಕಟ್ಟಡವು ಮೇಲ್ದವಣೆ ಹಂತಕ್ಕೆ ತಲುಪಿದೆ. ಮುಂದಿನ ಹಂತದ ಕಟ್ಟಡ ನಿರ್ಮಾಣ, ಒಳಾಂಗಣ ವ್ಯವಸ್ಥೆ ಹಾಗೂ ಅಗತ್ಯ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಆರ್ಥಿಕ ನೆರವು ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಯೋಜನೆಯಡಿ ಅಥವಾ ಸಂಸದರ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡುವಂತೆ ಮನವಿ ಸಲ್ಲಿಸಲಾಯಿತು. ನಿರ್ಮಾಣವಾಗುತ್ತಿರುವ ಗಾಯತ್ರಿ ಭವನವು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಸಾರ್ವಜನಿಕ ಹಿತದ ಕಾರ್ಯಕ್ರಮಗಳಿಗೆ ಕೇಂದ್ರ ಬಿಂದುವಾಗಲಿದೆ. ಈ ಕಟ್ಟಡ ಪೂರ್ಣಗೊಂಡಲ್ಲಿ ನಗರ ಮತ್ತು ಜಿಲ್ಲೆಯ ಜನತೆಗೆ ಮಹತ್ವದ ಸಮುದಾಯ ಸೌಕರ್ಯ ದೊರೆಯಲಿದೆ ಎಂದು ಮನವಿಯಲ್ಲಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ವೇಣುಗೋಪಾಲ್ ಇನಂದರ, ವೆಂಕಟೇಶ ದೇಸಾಯಿ, ರಮೇಶ್ ಕುಲಕರ್ಣಿ, ಅನಿಲ್ ಕುಮಾರ್ ಗಾರಲ್ದಿನ್ನಿ, ವಿನೋದ್ ಕುಮಾರ್ ಸಾಗರ, ರಮೇಶ್ ಬದರ್ಲಿ, ಪಾಂಡುರಂಗ ಕುರ್ಡಿ, ಜಯಕುಮಾರ್ ಗಬ್ಬೂರ್, ರಾಮರಾವ್ ಗಣೇಕಲ್, ಪ್ರವೀಣ್ ಕುಮಾರ್ ಜಾಗಿರಾದರ್, ಸುಬ್ಬರಾವ್ ಕುಲಕರ್ಣಿ ಸೇರಿದಂತೆ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಶಾಖೆಯ ವತಿಯಿಂದ ಈ ಮೂಲಕ ವಿಸ್ತೃತವಾಗಿ ವಿನಮ್ರವಾಗಿ ಕೇಳಿಕೊಳ್ಳುವುದೇನೆಂದರೆ, ರಾಯಚೂರು ನಗರದಲ್ಲಿ ನಮ್ಮ ಸಂಘಟನೆಯ ಅಧೀನದ ಗಾಯತ್ರಿ ಭವನ ಎಂಬ ಸಮುದಾಯ ಭವನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, ಪ್ರಸ್ತುತ ಅದು ಮೇಲ್ಛಾವಣಿ ಹಂತಕ್ಕೆ ತಲುಪಿದೆ. ಮುಂದಿನ ಹಂತದ ಕಟ್ಟಡ ನಿರ್ಮಾಣ, ಒಳಾಂಗಣ ವ್ಯವಸ್ಥೆ ಹಾಗೂ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಆರ್ಥಿಕ ಸಹಾಯ ಅಗತ್ಯವಿದೆ. ಈ ಗಾಯತ್ರಿ ಭವನವು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು, ಸಾರ್ವಜನಿಕ ಹಿತಾಸಕ್ತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ. ಇವೆಲ್ಲವಕ್ಕೂ ಕೇಂದ್ರವಾಗಿರುವ ಮಹತ್ವದ ಈ ಸಮುದಾಯ ಸೌಲಭ್ಯಗಳನ್ನು ಹೊಂದಬೇಕಾಗಿದೆ. ಆದ್ದರಿಂದ ಮಾನ್ಯರೇ, ಈ ಜನೋಪಯೋಗಿ ಕಟ್ಟಡ ನಿರ್ಮಾಣಕ್ಕೆ ನಿಮ್ಮ ಗೌರವಾನ್ವಿತ ನಿಧಿಯಿಂದ ಮತ್ತು ಸಂಬಂಧಪಟ್ಟ ಯೋಜನೆ ಅಡಿಯಲ್ಲಿ ಅನುದಾನ ಮಂಜೂರು ಮಾಡಿ ದಯವಿಟ್ಟು ನಮ್ಮ ಮನವಿಯನ್ನು ಸಹಾನುಭೂತಿಯಿಂದ ಪರಿಗಣಿಸಿ ಸಹಕಾರ ನೀಡಬೇಕೆಂದು ಬಂದಿದ್ದೀರಿ. ಕಾರ್ಯಕ್ರಮ ಏನು ಮಾಡ್ತಿದ್ದೀವಿ ಅನ್ನೋದು ಹೇಳಿದ್ವಿ. ಖಂಡಿತವಾಗಿ ಇದಕ್ಕೆ ನಾವು ಸಪೋರ್ಟ್ ಮಾಡೋಣ. ಬೇರೆ ಯಾವ ರೀತಿ ಅನುದಾನ ಬೇರೆ ಯಾವುದೋ ಸ್ಕೀಮ್ನೆಲ್ಲಾದರೂ ಆಗುತ್ತಾ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಎಂಪಿಲ್ಯಾಡ್ಸ್ ಜೊತೆಗೆ ಎಂಪಿಲ್ಯಾಡ್ಸ್ ನಿಮಗೆ ಗೊತ್ತಿದೆ, ಲಿಮಿಟೆಡ್ ವಾಟೆವರ್ ಇದೆ, ಡೆಫಿನೆಟ್ಲಿ ಸಪೋರ್ಟ್. ನೀವು ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಿ ಅಂತೇಳಿ ನನಗೆ ನಂಬಿಕೆ ಇದೆ. ಅದರಿಂದ ಖಂಡಿತವಾಗಿ ನಮಗೆ ಸಪೋರ್ಟ್ ಮಾಡೋಕ್ಕೆ ನಮಗೆ ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಸ್ಟೇಟ್ ಗೌರ್ಮೆಂಟ್ ಫಂಡ್ ಬಜೆಟ್ನಲ್ಲಿ ಬರ್ತಾ ಇದೆ ಸರ್. ಬ್ರಾಹ್ಮಣ ಸಮಾಜ ಫಂಡ್ ನಮ್ಮ ಹಿಂದೂ ಹುಡುಗರ ಇದಕ್ಕೆ ಬರ್ತಾ ಇಲ್ಲ. ಸ್ವಲ್ಪ